ನನಗೆ ಈಗಲೂ ಭರವಸೆ ಇದೆ, ಸಿಎಂ ಮಾತು ತಪ್ಪಲ್ಲ. ಸಿದ್ದರಾಮಯ್ಯ ನಿಧಾನವಾದ್ರೂ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ವಿದೇಶ ಪ್ರವಾಸ ಯಾರು ಹೋಗ್ತಿದ್ದಾರೋ ಅವರನ್ನೇ ಕೇಳಿ. ವಿದೇಶ ಪ್ರವಾಸ ಶಿವಕುಮಾರ್ ಅವರು ಆಯೋಜನೆ ಮಾಡಿದ್ದಲ್ಲ, ಡಿಕೆಶಿ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಆಗಿರಬಹುದು ಅಂತ ಅವರು ರಿಯಾಕ್ಟ್ ಮಾಡಿದ್ರು. ಇನ್ನೊಂದು ಕಡೆ ನನಗೆ ಈಗಲೂ ಭರವಸೆ ಇದೆ, ಸಿಎಂ ಮಾತು ತಪ್ಪೋದಿಲ್ಲ, ಸಿದ್ದರಾಮಯ್ಯ ನಿಧಾನವಾದ್ರೂ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ವಿದೇಶ ಪ್ರವಾಸಕ್ಕೂ ಡಿಕೆಶಿಗೂ ಸಂಬಂಧವಿಲ್ಲ, ವಿದೇಶಿ ಪ್ರವಾಸದ ಆಯೋಜಕರನ್ನೇ ನೀವು ಕೇಳಬೇಕು. ಶಿವಕುಮಾರ್ ಜೊತೆಗೆ ದೆಹಲಿಗೆ ಹೋಗ್ತಾ ಇರೋದು ಅಥವಾ ದೆಹಲಿ ಪ್ರವಾಸ ಇದೇನು ಹೊಸದೇನಲ್ಲ, ತಿಂಗಳಲ್ಲಿ 2-3 ಬಾರಿ ಹೋಗ್ತಿರ್ತಾರೆ, ಅದರಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿರುವಂಥದ್ದು. ಒಂದು ಕಡೆ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಈಗಲೂ ಕೂಡ ನನಗೆ ಭರವಸೆ ಇದೆ, ಸಿಎಂ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಮಾತನ್ನ ತಪ್ಪಲ್ಲ, ಸ್ವಲ್ಪ ನಿಧಾನ ಆಗ್ತಿರಬಹುದು, ನಿಧಾನವಾದ್ರೂ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಏನು ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ, ಈ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ದೆಹಲಿಗೆ ಹೋಗೋದು ಇದೇನು ಹೊಸದೇನಲ್ಲ, ತಿಂಗಳಲ್ಲಿ 2-3 ಬಾರಿ ಹೋಗ್ತಿರ್ತಾರೆ, ಇದೇನು ಚರ್ಚೆ ಮಾಡುವಂಥ ವಿಷಯ ಅಲ್ಲ ಅಂತ ರಿಯಾಕ್ಟ್ ಮಾಡಿದ್ರು. ಇನ್ನು ವಿದೇಶ ಪ್ರವಾಸದ ಬಗ್ಗೆಯೂ ಕೂಡ ರಿಯಾಕ್ಟ್ ಮಾಡಿದ್ರು. ವಿದೇಶ ಪ್ರವಾಸ ಯಾರು ಹೋಗ್ತಿದ್ದಾರೋ ಅವರನ್ನೇ ಕೇಳಿ, ವಿದೇಶ ಪ್ರವಾಸ ಶಿವಕುಮಾರ್ ಆಯೋಜನೆ ಮಾಡಿದ್ದಲ್ಲ, ಡಿಕೆ ಶಿವಕುಮಾರ್ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಆಗಿರಬಹುದು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ. ಈಗ ಈ ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರವಾಸವನ್ನು ಮಾಡಿದ್ದಾರೆ, ಅಂದರೆ ಅಲ್ಲಿ ಅಸ್ಸಾಂ ಎಲೆಕ್ಷನ್ನ ವೀಕ್ಷಕರಾಗಿ ಅವರು ಸೆಲೆಕ್ಟ್ ಆಗಿದ್ದಾರೆ, ಹೀಗಾಗಿ ಅದ್ರ ರಿಲೇಟೆಡ್ ಸಭೆಗಳು ನಡೆಯುತ್ತೆ, ಅದನ್ನು ಅಟೆಂಡ್ ಮಾಡೋದಕ್ಕೆ ಹೋಗಿದ್ದಾರೆ. ಇನ್ನೊಂದು ಕಡೆ ಈ ಪವರ್ ಶೇರಿಂಗ್ ವಿಚಾರವಾಗಿ ಚರ್ಚೆ ಮಾಡ್ತಾರಾ ಎನ್ನುವಂಥ ಸಾಕಷ್ಟು ಚರ್ಚೆ, ಹೀಗಾಗಿ ಇದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ರು ಅವರ ತಮ್ಮ ಡಿಕೆ ಸುರೇಶ್ ಅವರು. ಅಂದರೆ ತಿಂಗಳಲ್ಲಿ 2-3 ಬಾರಿ ಡಿಕೆ ಶಿವಕುಮಾರ್ ಹೋಗ್ತಿರ್ತಾರೆ, ಇದರಲ್ಲಿ ಏನು ಸ್ಪೆಷಲ್ ಏನಿಲ್ಲ ಈ ಬಾರಿ ಹೋಗಿದ್ರಲ್ಲಿ. ಇದೇ ರೀತಿ ಒಂದು ಎಲೆಕ್ಷನ್ಗೆ ಅಥವಾ ಅಸ್ಸಾಂ ಎಲೆಕ್ಷನ್ನ ವೀಕ್ಷಕರಾಗಿ ಅವರನ್ನು ಸೆಲೆಕ್ಟ್ ಮಾಡಿದ್ದಾರೆ, ಅದರ ರಿಲೇಟೆಡ್ ಸಭೆಯನ್ನು ಅಟೆಂಡ್ ಮಾಡೋದಕ್ಕೆ ಹೋಗಿದ್ದಾರೆ ಅಷ್ಟೇ, ಅದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ ಅಂದರು. ಹಾಗೆ ಪವರ್ ಶೇರಿಂಗ್ ವಿಚಾರವಾಗಿಯೂ ರಿಯಾಕ್ಟ್ ಮಾಡಿದ್ರು. ಅಂದರೆ ಸಿಎಂ ಮಾತನ್ನ ಕೊಟ್ಟಿದ್ದಾರೆ, ಆದರೆ ಯಾವತ್ತೂ ಸಿಎಂ ಮಾತನ್ನ ತಪ್ಪೋದಿಲ್ಲ, ಸಿದ್ದರಾಮಯ್ಯನವರು ನಿಧಾನವಾದರೂ ಕೂಡ ತಾವು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ.